ನೋಡ್ರಿ, ನಮಗ ಆಗೋ ಅವಮಾನಗಳಿಗಿಂತ ನಮ್ಮ ಜೀವನದ ಗುರಿ ದೊಡ್ಡದಾಗಿರ್ಬೇಕು ಅಂತ ನಾ ಎಷ್ಟೋ ಕಡೆ ಕೇಳೀನಿ. ನಾ ಈ ಮಾತು ಯಾಕೆ ಹೇಳ್ತೀನಿ ಅಂದ್ರ, ಈ ಪ್ರಪಂಚದಾಗ ಎಷ್ಟೋ ಜನ ಒಂದ್ ಸರಿ, ಎರಡ್ ಸರಿ, ಮೂರ್ ಸರಿ ಸೋತ್ ಬಿಟ್ರ, ಅಯ್ಯೋ ನಮ್ಮ ಜೀವನದಾಗ ಇನ್ನು ಏನೂ ಇಲ್ಲ, ನಮಗ್ ಬದುಕೋಕ್ ದಾರಿನ ಇಲ್ಲ, ನಾವು ಜೀವನದಾಗ ಸೋತೋದ್ವಿ ಅಂತ ಹೇಳಿ ತಮ್ಮ ಕನಸುಗಳನ್ನೆಲ್ಲ ಬಿಟ್ಟು, ಹೋಪ್ಗಳನ್ನೆಲ್ಲ ಬಿಟ್ಟು ಎಷ್ಟೋ ಜನ ಸುಸೈಡ್ ಮಾಡ್ಕೊಂಡವ್ರು ಅದಾರ. ಚಟಕ್ ಬಿದ್ದು ತಮ್ಮ ಜೀವನನ ಹಾಳು ಮಾಡ್ಕೊಂಡವ್ರು ಅದಾರ. ಇದರಿಂದ ನಮ್ಮ ಫ್ಯಾಮಿಲಿ, ಅಪ್ಪ ಅಮ್ಮ, ಹೆಂಡತಿ ಮಕ್ಕಳು, ಅಣ್ಣ ತಮ್ಮ, ಅಕ್ಕ ತಂಗಿ ಸಫರ್ ಆಗ್ತಾರೆ ಹೊರತು ಬೇರೆ ಯಾರಿಗೂ ಇದರಿಂದ ಡಿಫ್ರೆನ್ಸ್ ಆಗಲ್ಲ. ಈಗ ಒಂದು ಎಕ್ಸಾಂಪಲ್, APJ ಅಬ್ದುಲ್ ಕಲಾಂ ಅವರ ಅಷ್ಟು ಫೇಮಸ್ ವ್ಯಕ್ತಿಯಾಗಿ ರೋಲ್ ಮಾಡೆಲ್ ಆಗ್ಯಾರಂದ್ರ ಅವ್ರ ಜೀವನದ ಹಿಂದ ಯಾವುದೇ ಸ್ಟ್ರಗಲ್ ಇಲ್ಲ ಅಂತಲ್ಲ, ಕಷ್ಟಗಳಿಲ್ಲ ಅಂತಲ್ಲ, ನೋವುಗಳಿಲ್ಲ ಅಂತಲ್ಲ, ಅವಮಾನಗಳಿಲ್ಲ ಅಂತಲ್ಲ. ಅವರು ಸಮಾಜದ ಎಲ್ಲ ಕಷ್ಟ, ನೋವು, ಅವಮಾನ ಎಲ್ಲ ಫೇಸ್ ಮಾಡಿ ತಮ್ಮ ಮೈಂಡ್ಸೆಟ್ ಅನ್ನ ಗಟ್ಟಿ ಮಾಡಿಕೊಂಡು ತಮ್ಮ ಗುರಿನ ಬೆನ್ನತ್ತಿ ಬಿಡ್ಲೇ ಬರೋದು ಅನ್ನೋ ಛಲದಿಂದ ಅವರು ರೋಲ್ ಮಾಡೆಲ್ ಆಗಿ ನಮ್ಗೆಲ್ಲ ಒಬ್ಬ ದೊಡ್ಡ ವ್ಯಕ್ತಿಯಾಗಿ ನಿಂತರು. ಇಂತಹ ಇನ್ಸ್ಪಿರೇಷನ್ಗಳನ್ನ ತಗೊಂಡು ನಮ್ಮ ಜೀವನದಲ್ಲಿ ಬದುಕೋ ದಾರಿನ ಕಂಡ್ಕೋಬೇಕು. ಇವಾಗ ಒಂದು ಬದುಕೋ ದಾರಿಯಲ್ಲಿ ನಾವು ಫೇಲ್ ಆದ್ರೆ ಬದುಕೋಕ್ ನೂರಾರು ದಾರಿ ಇದಾವೆ. ಅದನ್ನ ಕಂಡ್ಕೊಂಡು ನಮ್ಮ ಜೀವನನ ನಾವು ನೋಡ್ಕೋಬೇಕಷ್ಟೇ. ದೇವರು ಎಲ್ಲರಿಗೂ ಒಂದು ಬದುಕೋ ಅವಕಾಶ ಕೊಟ್ಟನ. ಅದನ್ನ ಆರಾಮಾಗಿ ಬದುಕಿ, ಛಲದಿಂದ ಬದುಕಿ ನಮ್ಮ ಜೀವನನ ನಾವು ಸಾಗಿಸ್ಕೋಬೇಕು. ಸೊ ಬಿ ಕಾನ್ಫಿಡೆಂಟ್, ಬಿ ಇನ್ಸ್ಪೈರ್ಡ್. ಥ್ಯಾಂಕ್ ಯು.